ಮಾರ್ಕೆಟ್ ಟ್ರೇಡಿಂಗ್ ಹಾಗೂ ನಾನು ಸ್ಟಾಕ್ ಮಾರ್ಕೆಟ್ ಟಿಪ್ಸಿಂದ ನಿಜವಾಗ್ಲೂ ದುಡ್ಡು ಮಾಡ್ಬೋದಾ? ಈ ಕ್ಲಾಸ್ ರೂಮೆಲ್ಲ ಕಂಡಕ್ಟ್ ಮಾಡ್ತಾರಲ್ಲ, ಕೆಳಗಡೆ ಒಂದು 4-5 ಹೆಸರು ಹಾಕಿದ್ದೀನಿ. ಈ ಹೆಸರು ಇಟ್ಕೊಂಡೆಲ್ಲ ಕ್ಲಾಸ್ ರೂಮೆಲ್ಲ ಕಂಡಕ್ಟ್ ಮಾಡ್ತಾರಲ್ಲ, ಈ ಕ್ಲಾಸ್ ರೂಮ್ಗೆ ಹೋದರೆ ನಿಜವಾಗ್ಲೂ ನೀವು ದುಡ್ಡು ಮಾಡ್ಬೋದಾ? ಈ ಪ್ರಶ್ನೆನ ತುಂಬ ಜನ ಕೇಳ್ತಾರೆ ನನಗೆ. ಹಾಗೂ ತುಂಬ ಜನ ಈ ಕ್ಲಾಸಸ್ಗೆಲ್ಲ ಯಾರು ಹೋಗಿದ್ದಾರೋ ಅವರು ಆಲ್ರೆಡಿ ಒಂದು 6 ತಿಂಗಳು 1 ವರ್ಷ ಆದಮೇಲೆ ಆ ಉತ್ತರಗಳನ್ನ ನೀವೇ ಬೇಕಾದ್ರೆ ಕೇಳ್ಬೋದು. ನಾನು ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟ್ ಈಸ್ ಎ ಪ್ಲೇಸ್ ವೇರ್ ಯು ಕ್ಯಾನ್ ಮೇಕ್ ಬಿಗ್ ಮನಿ ಬಟ್ ನಾಟ್ ಫಾಸ್ಟ್ ಮನಿ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ತುಂಬ ದೊಡ್ಡ ದುಡ್ಡು ಮಾಡ್ಬೋದು ಹೊರತು ಜಲ್ದಿ ದುಡ್ಡು ಮಾಡೋದಕ್ಕಾಗಲ್ಲ. ಈ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಕೋವಿಡ್ ಆದಮೇಲೆ ಯಾರು ಬಂದಿದ್ದಾರೋ 10ರಲ್ಲಿ 8 ಜನ ಬಂದಿರೋದೇ ನಾನು ಜಲ್ದಿ ದುಡ್ಡು ಮಾಡಬೇಕಂತ. ನಾನು ಡೇ ಟ್ರೇಡಿಂಗ್ ಮಾಡ್ತೀನಿ, ನಾನು ಫ್ಯೂಚರ್ ಆಪ್ಷನ್ಸ್ ಮಾಡ್ತೀನಿ, ನಾನು ಯಾವುದೋ ಒಂದು ಟ್ರೇಡಿಂಗ್ ಆನ್ಲೈನ್ ಕ್ಲಾಸ್ಗೆ ಹೋಗಿದ್ದೀನಿ, ಯಾವುದೋ ಒಂದು ಅಕಾಡೆಮಿ ಇದೆ, ಯಾವುದೋ ಒಂದು ಏನಂತಾರೆ ನಮ್ಮ ಕನ್ನಡ ನ್ಯೂಸ್ ಚಾನಲೆಲ್ಲ ತೋರಿಸ್ತಾರೆ, ಅವ್ರು ಕ್ಲಾಸ್ ಕಂಡಕ್ಟ್ ಮಾಡ್ತಾರೆ, ಅವ್ರು ಲೈವಲ್ಲಿ ತೋರಿಸ್ತಾರೆ, ಅವ್ರ ಪೋರ್ಟ್ಫೋಲಿಯೋ ತೋರಿಸ್ತಾರೆ, ಅವ್ರ ಸ್ಟೇಟ್ಮೆಂಟ್ ತೋರಿಸ್ತಾರೆ. ಏನಿಲ್ಲ ಅಂತ ಹೇಳಿದ್ರು ನಾನೊಂದು ಬರೀ 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇಟ್ಕೊಂಡ್ರೆ ಸಾಕು, ಪ್ರತಿದಿನ 4ರಿಂದ 5 ಸಾವಿರ ರೂಪಾಯಿ ಮಾಡ್ಬೋದು. ಫುಲ್ ದಿನ ಏನಿಲ್ಲ, ಬರೀ 1 ಅವರ್ ಅಷ್ಟೇ ಸಾಕು. ಕ್ಲೀನಾಗಿ ಆ ಚಾರ್ಟ್ ತೋರಿಸ್ತಾರೆ, ಈ ಚಾರ್ಟ್ ತೋರಿಸ್ತಾರೆ, ವಾಲ್ಯೂಮ್ಸ್ ತೋರಿಸ್ತಾರೆ, ಇದೆಲ್ಲ ನಾನು ಈಸಿಯಾಗಿ ದುಡ್ಡು ಮಾಡ್ಬೋದು ಅಂತಾರೆ. ಇದನ್ನೆಲ್ಲ ನೋಡಿದ್ರೆ ನನಗೆ ನಗಬೇಕಾ ಭಯ ಪಡಬೇಕಂತ ಗೊತ್ತಾಗ್ತಲ್ಲ. ಯಾಕಂತ ಹೇಳಿದ್ರೆ ಈ ಥರ ಎಲ್ಲ ಯಾರು ಮಿಸ್ಚೀವಸ್ ಆಗಿ ಪೀಪಲ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರಲ್ಲ, ತುಂಬ ಸಲ ಇದು ಇತ್ತೀಚೆಗೆ ತುಂಬ ಜಾಸ್ತಿ ಆಗೋಗಿದೆ. ನಾನು ಏನಕ್ಕೆ ಇದು ಮಿಸ್ಗೈಡು ಹಾಗೂ ಮಿಸ್ಚೀವಸ್ ಆಗಿ ಇದು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಮಾತು ನನಗೆ ಹೇಳಿ ಸ್ನೇಹಿತರೆ, ಈ ದಿನ ಯಾರು ಲೈಫಲ್ಲಿ ತುಂಬ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೋ, ಅದು ಇಂಜಿನಿಯರಿಂಗ್ ಮಾಡಿರ್ಬೋದು ಅಥವಾ ಲಾಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅವರು ಹೇಗೆ ತುಂಬ ಚೆನ್ನಾಗಿ ಸೆಟ್ಲ್ ಆದರು? ಕಷ್ಟಪಟ್ಟು 10th ಎಕ್ಸಾಮು 12th ಎಕ್ಸಾಮು ಅಥವಾ ಡಿಗ್ರಿ ಎಕ್ಸಾಮ್ ಕಷ್ಟಪಟ್ಟು ಬರ್ದಿದ್ದಾನೆ. ಈ ನಾನು ನಿಮಗೆ ಟ್ರೇಡಿಂಗ್ ಹೇಳ್ಕೊಡ್ತೀನಿ, ಕ್ಲಾಸ್ ರೂಮಿಗೆ ಬನ್ನಿ, ಇದೊಂದು ಟಿಪ್ಸ್ ಹೇಳ್ತೀನಿ, ನನ್ನ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಥವಾ ನನಗೆ ಸಬ್ಸ್ಕ್ರಿಪ್ಷನ್ ಕೊಡಿ. ಇದೆಲ್ಲ ಹೇಗಾಯಿತು ಅಂತ ಹೇಳಿದ್ರೆ, ನೀವು ಎಕ್ಸಾಮ್ಗೆ ಏನು ಓದಬೇಡಿ, ನಾನು ಕ್ವಶನ್ ಪೇಪರ್ ಲಾಸ್ಟಲ್ಲಿ ಕೊಡ್ತೀನಿ, ನೀವು ಕ್ವಶನ್ ಪೇಪರ್ ಓದಿದ್ರೆ ಎಕ್ಸಾಮ್ ಪಾಸಾಗಿ ಹೋಗ್ತೀರಾ. ಇಲ್ಲ ಇಲ್ಲ ಇಲ್ಲ, ನೀವು ಯಾರು ಕ್ವಶನ್ ಪೇಪರ್ ಕರೆಕ್ಟ್ ಮಾಡ್ತಾರಲ್ಲ ಆ ಮಾಸ್ಟರ್ಸ್ ಎಲ್ಲ ಅಥವಾ ನನಗೆ ಅವರೆಲ್ಲ ಪರಿಚಯ ಇದ್ದಾರೆ, ಅವ್ರಿಗೆ ನೀವು ದುಡ್ಡು ಕೊಟ್ಬಿಟ್ಟು ನಿಮ್ಮ ಪಾಸ್ ಮಾಡಿಬಿಡ್ತೀನಿ, ನೀವು ಆರಾಮಾಗಿರಿ ಇದ್ದಂಗೆ. ಇದೇನೋ ನಿಮ್ಮ ಅಪ್ಪಿ ತಪ್ಪಿ ನಿಮ್ಮ ಲಕ್ ಚೆನ್ನಾಗಿದ್ರೆ ಏನೋ 10th ನಿಮ್ಮ ಸ್ಕೂಲು ಅಥವಾ ಯಾವುದೋ ಒಂದು ಆ ಥರ ನಡೆದ್ರೆ ಅಲ್ಲೇನೋ ಆಗ್ಬಿಡುತ್ತೆ ಅಂತ ಅಂದ್ಕೊಳ್ಳಿ. ನಾಳೆದ ನೀವು PUC ಅದೇ ಥರ ಪಾಸ್ ಮಾಡೋಕ್ಕಾಗುತ್ತಾ? ನೀವು ನಾಳೆ ಪಕ್ಷ PUCನ ಅದೇ ಥರ ಪಾಸ್ ಮಾಡಿದ್ರಿ ಆಯಿತಾ, ಡಿಗ್ರಿ ಮಾಡೋಕ್ಕಾಗುತ್ತಾ? ನಿಮ್ಮ ಲಕ್ಕು ಸೂಪರ್ ಆಗಿತ್ತು, ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಹೈ-ಫೈ ಪೊಲಿಟಿಷಿಯನ್ಸ್ ಮಕ್ಕಳೇ ಇದ್ದಿದ್ದು, ಅಪ್ಪಿ ತಪ್ಪಿ ನಾಳೆ ನಿಮಗೆ ಕ್ವಶನ್ ಪೇಪರ್ ಎಲ್ಲ ಸಿಕ್ಕಿ ನೀವು ಡಿಗ್ರಿ ಎಕ್ಸಾಮು ಪಾಸ್ ಆದ್ರಿ. ವಾಟ್ ನೆಕ್ಸ್ಟ್? ಆದಮೇಲೆ ನೀವೊಂದು ಸಾಫ್ಟ್ವೇರ್ ಇಂಜಿನಿಯರ್ಗೆ ಹೋದರೆ ನೀವು ಕೆಲಸ ಮಾಡೋಕ್ಕೆ ನಿಮಗೆ ಸಿಗುತ್ತಾ? ಅವ್ರು ನಿಮ್ಗೆ ಇಂಟರ್ವ್ಯೂ ತೊಗೊತಾರಂಗೆ ನಿಮ್ಗೆ ಗೊತ್ತಾಗ್ಬಿಡ್ತಾರೆ ನಿಮ್ಮ ಬಂಡವಾಳ ಏನು ಅಂತ. ಅದೇ ಥರನೇ ನೀವೊಂದು ಲಾ ಡಿಗ್ರಿನ ಮಾಡಿ ನೀವು ಕೋರ್ಟ್ಗೆ ಹೋಗ್ಬಿಟ್ಟು ವಾದ ಮಾಡೋಕ್ಕೆ ಆಗಿಲ್ಲ ಅಂದರೆ ಲಾ ಡಿಗ್ರಿ ಇಟ್ಕೊಂಡು ಏನು ಪ್ರಯೋಜನ? ಸೊ ಆ ರೀತಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಫೀಲ್ಡ್ ಆಗಿರ್ಬೋದು, ಈ ಕರೆಂಟಾಗಿ ಇನ್ವೆಸ್ಟ್ಮೆಂಟ್ ಫೀಲ್ಡ್ ಆಗಿರ್ಬೋದು, ನೀವು ಅದ್ರ ಬಗ್ಗೆ ಗಾಢವಾಗಿ ಆಳವಾಗಿ ನೀವು ಅದ್ರ ಬಗ್ಗೆ ತಿಳ್ಕೊಳ್ತೀರಾ. ನಾನು ಬರೀ ಫಾಸ್ಟ್ ಫುಡ್ ಬಂದಂಗೆ ಎಲ್ಲೋ ಒಂದು ಕಡೆ ನಾನು ಚಾರ್ಜಸ್ ಕೊಡ್ತೀನಿ, ಕಾಸು ಕೊಡ್ತೀನಿ, ಅವ್ರು ನನಗೆ 1 ತಿಂಗಳಲ್ಲಿ ಕ್ಲಾಸ್ ರೂಮಲ್ಲಿ ಎಲ್ಲ ಹೇಳ್ಕೊಟ್ಬಿಡ್ತಾರೆ. ಹಾಗೂ ನಾನು ಏನಿಲ್ಲ ಅಂದ್ರೂ ದಿನಕ್ಕೆ 5ರಿಂದ 10 ಸಾವಿರ ರೂಪಾಯಿ ಆರಾಮಾಗಿ ದುಡಿತೀನಿ ಅಂದರೆ ಇದಕ್ಕಿನ್ನ ಹುಚ್ಚಾಟ ಮತ್ತೊಂದಿಲ್ಲ. ನೆನಪಿರಲಿ ಸ್ನೇಹಿತರೆ, ವಾರೆನ್ ಬಫೆಟ್ ಯಾರು ರಿಚೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್ ಅಂತಾರಲ್ಲ, ಅವ್ರು 93 ವರ್ಷ, ಈಗ 93-94 ಆಗಿದೆ, ಆಲ್ಮೋಸ್ಟ್ 90 ಮೇಲಾಗಿದೆ. ಅವ್ರು ಇವತ್ತು ಹೇಳ್ತಾರೆ, ಅವ್ರು ಇದಕ್ಕೆ ಏನಿಲ್ಲ ಅಂದ್ರೆ ದಿನಕ್ಕೆ 4ರಿಂದ 5 ಅವರು ಇವತ್ತು ಓದ್ಬಿಟ್ಟು ಅವರು ಸ್ಟಾಕ್ಸ್ ಬಗ್ಗೆ ಇನ್ನೂ ತಿಳ್ಕೊತಾ ಇದ್ದಾರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಸ್ಟಾಕ್ಸ್ ಬಗ್ಗೆ ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದರೆ ಅದು 1 ತಿಂಗಳಲ್ಲಿ ಯಾವುದೋ ಒಂದು ಆನ್ಲೈನ್ ಟ್ರೈನಿಂಗು ಅಥವಾ ಯಾವುದೋ ಒಂದು ಕಿತ್ತೋಗಿರೋ ಅಕಾಡೆಮಿಯವರು ನಿಮಗೆ ಟ್ರೇಡಿಂಗ್ ಮಾಡ್ಕೊಡ್ತೀನಿ ಅಂತ ಅದ್ರಲ್ಲಿ ಕಲ್ತ್ಕೊಳಕ್ಕೆ ಚಾನ್ಸೇ ಇಲ್ಲ. ಇಟ್ ವಿಲ್ ಟೇಕ್ ಎ ಲಾಂಗ್ ರನ್ ಅಂದ್ಬಿಟ್ಟು ನೀವು ಇನ್ವೆಸ್ಟ್ಮೆಂಟೇ ಮಾಡೋಕ್ಕೆ ಹೋಗ್ಬಿಡಿ ಕಲ್ತ್ಕೊಳೋ ತನಕ ಅಂತ ನಾನು ದಯವಿಟ್ಟು ಹೇಳ್ತಾ ಇಲ್ಲ. ದಯವಿಟ್ಟು ಸ್ಟಾರ್ಟ್ ಮಾಡಿ, ಒಂದು ಸ್ಮಾಲ್ ಅಮೌಂಟ್, ಒಂದು ಒಳ್ಳೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡಿಂದ ಶುರು ಮಾಡಿ. ಕ್ರಮೇಣ ನೀವು ಪ್ರತಿ ತಿಂಗಳು ಆ ಮ್ಯೂಚುವಲ್ ಫಂಡ್ ಬರೋ ಫ್ಯಾಕ್ಟ್ ಶೀಟ್ ಅದನ್ನು ಓದಿ. ನೀವು ಫ್ಯಾಕ್ಟ್ ಶೀಟ್ ಓದುವಾಗ ನಿಮ್ಗೆ ಗೊತ್ತಾಗುತ್ತೆ ಫಂಡ್ ಮ್ಯಾನೇಜರ್ ಏನು, ಯಾವ ಕಂಪ್ನೀಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಿಮ್ಗೊಂದು 6 ತಿಂಗಳು 1 ವರ್ಷ ಓದೋಂಗೆ ಇನ್ನೊಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ. ಇದೇ ರೀತಿಯಲ್ಲೇ ನೀವು 2-3 ವರ್ಷ ಮಾಡ್ತಾ ಇರೋಂಗೆ ಅಟ್ಲೀಸ್ಟ್ ನಿಮಗೆ ಸ್ಟಾಕ್ ಮಾರ್ಕೆಟ್ ಏನು ಅಂದರೆ ಗೊತ್ತಾಗುತ್ತೆ, ಯಾವ ಫಂಡಲ್ಲಿ ಯಾವ ಕಂಪ್ನೀಸ್ ಇದೆ ಅಂತ ಗೊತ್ತಾಗುತ್ತೆ, ಯಾವ ಫಂಡ್ ಮ್ಯಾನೇಜರ್ ಥೀಸಿಸ್ ಅಥವಾ ಅವರು ಇನ್ವೆಸ್ಟ್ಮೆಂಟ್ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ.
ಇದನ್ನೆಲ್ಲ ಬಿಟ್ಬಿಟ್ಟು ನಾನು ಇವತ್ತೇ ದುಡ್ಡು ಹಾಕ್ತೀನಿ, ನಾಳೆಯಿಂದ ನಾನು ದಿನಕ್ಕೆ ಪ್ರತಿದಿನ 5,000 10,000 ರೂಪಾಯಿ ಮಾಡ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳಿ ಸ್ನೇಹಿತರೆ, ಇದೆಲ್ಲ ಆಗೋ ಮಾತಾ? ನೀವು ದುಡ್ಡು ಮಾಡ್ತಾ ಇದ್ದೀರೋ ಇಲ್ಲೋ, ಈ ಅಕಾಡೆಮಿ ಅನ್ಕೋ ಹೆಸರು ಹೇಳ್ಕೊಂಡು ಟ್ರೇಡಿಂಗ್ ಅಥವಾ ಟ್ರೈನಿಂಗ್ ಅಂತ ಹೆಸರು ಹೇಳ್ಕೊಳ್ತಾ ಇದ್ದಾರಲ್ಲ, ಅವ್ರು ಮಾತ್ರ ತುಂಬ ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ. ಓಕೆ, ಅದರಿಂದ ಸ್ನೇಹಿತರೆ, ದೇರ್ ಇಸ್ ನೆವರ್ ಎ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಆಲ್ವೇಸ್ ರಿಮೆಂಬರ್ ಅಗೇನ್, ಯು ಕ್ಯಾನ್ ಮೇಕ್ ಬಿಗ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್ ಬಟ್ ನಾಟ್ ಫಾಸ್ಟ್ ಮನಿ. ಥ್ಯಾಂಕ್ ಯು. ನಮಸ್ತೆ.